ಅಗಸೆ ಬೀಜದಿಂದ ಕೂಡ ಉಂಡೆ ಮಾಡಿದ್ದಾರೆ. ಖಾರ ಖಾರವಾಗಿ ಹುಳಿಯಾಗಿ ಭಾರಿ ಇದೆ. ಚಾಕ್ಲೇಟ್ ಹಂಗಿದೆಯಾ? ಸ್ಪೈಸಿ ಆಗಿದೆ. ಹಾಯ್ ಫ್ರೆಂಡ್ಸ್, ಬೆಂಗಳೂರಿಗೆ ಒಂದು ಕೆಲಸದ ಮೇಲೆ ಬಂದಿದ್ವಿ. ಈಗ ತಾನೇ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಒಂದೊಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಫ್ರೆಂಡ್ಸ್, ನಾವು ದೊಡ್ಡವರಾದ್ಮೇಲೆ ಎಷ್ಟೋ ವೆರೈಟಿಗಳನ್ನು ಟೇಸ್ಟ್ ಮಾಡಿದ್ರು. ಚಿಕ್ಕ ವಯಸ್ಸಿನಲ್ಲಿ ನಾವು ಊರಿಗೆ ಹೋದಾಗ ಅಜ್ಜಿ ಮನೇಲಿ ತಿಂದಿರೋವಂಥದ್ದು, ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದು ತಿಂದಿರ್ತೀವಲ್ವ, ಆ ಟೇಸ್ಟ್ ಇನ್ನೂ ಹಾಗೆ ನೆನಪಿರುತ್ತಲ್ವ ನಮಗೆ. ಅವಾಗಿನ ಟೇಸ್ಟ್ ಅಂತೂ ಮರೆಯೋಕ್ಕೆ ಆಗೋದಿಲ್ಲ ನನಗೆ. ಆದರೆ ಇವಾಗ ಸಾಕಷ್ಟು ಬಗೆಯ ತಿಂಡಿ ತಿನಿಸುಗಳನ್ನು ಟೇಸ್ಟ್ ಮಾಡ್ತೀವಿ. ಇವತ್ತು ತಿಂತೀವಿ, ನಾಳೆಗೆಲ್ಲ ಮರ್ತು ಹೋಗ್ಬಿಡ್ತೀವಿ. ನಾವು ಈ ಸಲ ಕೆಲವೊಂದು ವೆರೈಟಿ ಐಟಮ್ಸ್ನ ತರಿಸ್ಕೊಂಡಿದ್ದೀವಿ, ಹೊಸದು ಟೇಸ್ಟ್ ಮಾಡೋಣ ಅಂತ. ಸ್ವಲ್ಪ ಖಾರ ಕಮ್ಮಿ ಇತ್ತು, ಹಾಗಾಗಿ ನಮ್ಮ ಜೊತೆಗೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾ ಇದ್ದಾರೆ. ಫ್ರೆಂಡ್ಸ್, ನಾನು ಹೊರಗಡೆ ಬಂದರೆ ಈ ಥರ ಸ್ಟಾರ್ಟರ್ಸ್ ಎಲ್ಲ ಜಾಸ್ತಿಯಾಗಿ ತಿಂತಾ ಇರ್ತೀನಿ. ಇದೇನು ಗೊತ್ತಾ, ಇದು ಕಮಲದ ಹೂ ಬರುತ್ತಲ್ವ, ಅದರ ಸ್ಟೆಮ್ಮನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ಮಾಡಿರುವಂತಹ ಒಂದು ಸ್ನ್ಯಾಕ್ ಇದು. ನಮ್ಮ ಮೈಸೂರಲ್ಲಿ ಕೂಡ ಕೆಲವೊಂದು ಕಡೆ ಮಾಡ್ತಾರೆ, ಇದು ಸಿಗತ್ತೆ. ಸೊ ನಾವು ಹೊರಗಡೆ ಹೋದಾಗ ಇದನ್ನು ತಗೊಳ್ತಾ ಇರ್ತೀವಿ. ಫ್ರೆಂಡ್ಸ್, ಇನ್ನೇನು ಊಟ ಮುಗಿಸ್ಕೊಂಡು ನಾವೀಗ ಹೊರಟ್ವಿ. ಇನ್ನು ಬರೋ ದಾರಿಯಲ್ಲಿ ನಾವು ಒಂದು ಅಂಗಡಿನ ನೋಡಿದ್ವಿ, ಗ್ರಾಮೀಣ ಹೋಮ್ ಫುಡ್ಸ್ ಅಂತ. ಮತ್ತೆ ನನಗೆ ಚಿಕ್ಕ ವಯಸ್ಸಿನಲ್ಲಿ ಅಜ್ಜಿ ಮಾಡಿರೋ ಫುಡ್ಡು, ಗ್ರಾಮದಲ್ಲಿ ಮಾಡಿರುವಂತಹ ತಿಂಡಿಗಳು ನೆನಪಾಯಿತು. ಸರಿ, ಏನಾದರೂ ಸ್ನ್ಯಾಕ್ಸ್ ಆದರೂ ತೊಗೊಂಡು ಬರೋಣ, ಹೇಗಿರುತ್ತೆ ಈ ಅಂಗಡಿಯಲ್ಲಿ ಅಂತ ಹೇಳಿ ಹೋದ್ವಿ. ಫಸ್ಟ್ ನೋಡೋಣ ಅಂತ ಹೇಳಿ ಒಂದು ಟೇಸ್ಟ್ ಮಾಡಿದೆ. ಸೇಮ್ ಚಿಕ್ಕ ವಯಸ್ಸಿನಲ್ಲಿ ಅಜ್ಜಿಯಂದಿರು ಮತ್ತು ಗ್ರಾಮದಲ್ಲಿ ಮಾಡ್ತಾಯಿದ್ರಲ್ವ, ಅದೇ ರುಚಿ ಇತ್ತು. ಹಾಗೆ ಒಂದೊಂದಾಗೆ ನನಗೇನೆಲ್ಲ ಇಷ್ಟ ಆಗುತ್ತೋ ಅದನ್ನು ಟೇಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಮ್ಮ ಚಿನ್ನಿಮಗೂ ಕೂಡ ಕೆಲವೊಂದು ತುಂಬಾ ಇಷ್ಟ ಆಗಿಬಿಟ್ಟಿದೆ. ಐಟಮ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು, ತಿನ್ನಂಗೆಲ್ಲ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೇನೆಲ್ಲ ಇಷ್ಟ ಆಗುತ್ತೋ ಒಂದೊಂದೇ ಟೇಸ್ಟ್ ಮಾಡ್ತಾ ಬಂದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಅಗಸೆ ಬೀಜದಿಂದ ಕೂಡ ಉಂಡೆ ಮಾಡಿದ್ದಾರೆ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮತ್ತು ಕೆಲವೊಂದು ಸಾಮೆ ಅಂತ ಹೇಳ್ತೇವಲ್ವಾ, ಇವರ ಹತ್ರ 300ಕ್ಕೂ ಹೆಚ್ಚು ಡಿಫ್ರೆಂಟ್ ಫುಡ್ ಐಟಮ್ಸ್ ಇದೆ. ನಾನು ಇವರ ಅಂಗಡಿಯವ್ರ ಹತ್ರ ಕೇಳಿದೆ ಹೇಗಿದೆ ಬಿಸ್ನೆಸ್ ಅಂತ. ತಿಂಗಳಿಗೆ ಸುಮಾರಾಗಿ 2-3 ಲಕ್ಷದವರೆಗೂ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಬೆಂಗಳೂರಲ್ಲಿ 85 ಶಾಪ್ಸ್ ಫ್ರಾಂಚೈಸ್ ಕೊಟ್ಟಿದ್ದಾರೆ. ಈಗಾಗಲೇ ಮೈಸೂರು, ಮಂಡ್ಯ, ಹಾಸನ್, ಚಿಕ್ಕಮಗಳೂರಿನಲ್ಲಿ ಫ್ರಾಂಚೈಸಸ್ ಸ್ಟಾರ್ಟ್ ಆಗಿದೆ. ನೀವು ಕರ್ನಾಟಕದ ಯಾವುದೇ ಜಿಲ್ಲೆ ಅಥವಾ ತಾಲೂಕು, ಚಿಕ್ಕ ಹಳ್ಳಿಯಲ್ಲಿದ್ದರೂ ಕೂಡ ಇವರು ಶಾಪ್ ಸೆಟಪ್ಪನ್ನು ಮಾಡಿಕೊಡ್ತಾರೆ. ನಮ್ಮ ಚಿನ್ನಿಮಗೆ ಈ ಥರ ಪಿಂಕ್ ಕಲರಲ್ಲಿ ಏನಾದರೂ ಇತ್ತು ಅಂದರೆ ತುಂಬಾ ಇಷ್ಟ ಆಗಿಬಿಡುತ್ತೆ. ಗರ್ಗರಿಯಾಗಿ ಸಖತ್ತಾಗಿದೆ. ಪಿಂಕ್ ಟೇಸ್ಟ್ ಹೆಂಗಿದೆ ಹೇಳು? ನನಗೂ ಇಷ್ಟ ಆಯ್ತು. ಇದು ಹಾರ್ಲಿಕ್ಸ್ ಇಂದ, ಮತ್ತು ಇದು ಬೂಸ್ಟ್, ಇದು ಅಜ್ವನ ಅಂತ ಹೇಳ್ತಾರಲ್ವ, ಓಮಿನ್ ಕಾಳು, ಅದನ್ನು ಬಳಸಿ ಮಾಡಿರುವಂಥದ್ದು. ಪಿಂಕ್ ಕಲರಾ? ಹಾಂ, ಇದು ವೆನಿಲಾ ಬಿಸ್ಕೆಟ್ಸ್ ಅಂತೆ. ಇಲ್ಲಿ ನೋಡಿ, ಪಿಂಕ್ ಚಿನಿಮಾ ಫೇವ್ರೇಟ್ ಸ್ಟ್ರಾಬೆರಿ ಬಿಸ್ಕೆಟ್ಸ್ ಅಂತೆ. ಇದು ತಗೊಳ್ಳೋಣ. ಆಲ್ಮೋಸ್ಟ್ ಎಲ್ಲ ಹೆಲ್ದಿ ಸ್ನ್ಯಾಕ್ಸೇ ಇದೆ, ಸ್ವೀಟ್ಸು ಸ್ನ್ಯಾಕ್ಸು. ನೋಡಿ, ಓಟ್ಸಿಂದ ಮಾಡಿರೋದಂತೆ. ಫ್ರೆಂಡ್ಸ್, ನಾವಿಲ್ಲೇನೋ ಸ್ನ್ಯಾಕ್ಸ್ ತಗೊಳ್ಳೋಣ ಚಿನ್ನಿಮಗೆ ಅಂತ ಹೇಳಿ ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಒಂದೊಂದು ಸ್ನ್ಯಾಕ್ಸನ್ನ ಮತ್ತು ಒಂದೊಂದು ಸ್ವೀಟ್ಸ್ ಟೇಸ್ಟ್ ಮಾಡ್ತಾಯಿದ್ರೆ ಸೇಮ್ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಅಜ್ಜಿಯಂದಿರು ಮಾಡ್ತಿದ್ರಲ್ವ, ಸೊ ಅದೇ ಟೇಸ್ಟೇ ಬರ್ತಾಯಿತ್ತು. ಎಕ್ಸ್ಪೆಷಲಿ ಈ ಸಂಡಿಗೆ ಇದೆ ನೋಡಿ, ಬಟ್ಟೆ ಮೇಲೆ ಹಾಕೋ ಸಂಡಿಗೆ. ಸೊ ಇದೆಲ್ಲ ನಮ್ಮ ಮನೆಗಳಲ್ಲಿ ಮಾಡೋ ಥರನೇ ಇದೆ, ಥರನೇನು ಮನೆಗಳಲ್ಲೇ ಮಾಡಿರೋದಂತೆ. ನನಗಂತೂ ಒಂದೊಂದು ಟೇಸ್ಟ್ ಮಾಡೋದು ನಾನು ಚಿಕ್ಕ ವಯಸ್ಸಿನಲ್ಲಿ ತಿಂದಿರೋಂತಹ ಆ ಟೇಸ್ಟು, ಆ ಫ್ಲೇವರ್ ಎಲ್ಲ ನೆನಪಾಗ್ಬಿಡ್ತು. ನಾನು ಅವ್ರಿಗೆ ಕೇಳಿದೆ, ಎಲ್ಲಿಂದ ತೊಗೊಂಡು ಬರ್ತೀರಾ ಇಷ್ಟೊಂದೆಲ್ಲ ಐಟಮ್ಸು? ಇದೆಲ್ಲ ಇವಾಗ ಅಂತೂ ಯಾರೂ ಮಾಡೋದಿಲ್ಲ, ಕಮ್ಮಿ, ಎಲ್ಲೂ ಸಿಗೋದು ಇಲ್ಲ. ಎಲ್ಲವುದು ನಮ್ಮ ಹಳ್ಳಿಗಳಲ್ಲಿ ಮಾಡೋ ಥರ ತಿಂಡಿ ತಿನಿಸುಗಳು ಇವೆಲ್ಲ ಒಂದೇ ಕಡೆ ಮಾರ್ತಾ ಇದ್ದೀರಲ್ಲ, ಎಲ್ಲಿಂದ ತಂದ್ರಿ ಅಂತ ಕೇಳಿದಾಗ ಅವರು ಹೇಳಿದ್ರು, ಇದು ಬಂದ್ಬಿಟ್ಟು ಗ್ರಾಮೀಣ ಹೋಮ್ ಫುಡ್ಸ್ ಅಂತ. ನಮ್ಮ ಊರುಗಳಲ್ಲಿ ಒಂದೇ ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಇದನ್ನು ತೊಗೊಂಡು ಬಂದು ಇಲ್ಲಿ ಮಾರ್ತಾ ಇದ್ದೀವಿ ಅಂತ. ನಾವಿಲ್ಲಿ ಬೆಂಗಳೂರಿಗೆ ಬಿಸ್ನೆಸ್ ಐಡಿಯಾಸ್ಗೋಸ್ಕರ ಅಂತ ಬಂದ್ವಿ. ಇಲ್ಲಿಗೆ ಬಂದಮೇಲೆ ನನಗೆ ಇಲ್ಲಿ ಇನ್ನೊಂದು ಐಡಿಯಾ ಸಿಕ್ತು. ಏನಪ್ಪ ಅಂದರೆ, ಇವರು ಫ್ರಾಂಚೈಸ್ ಕೊಡ್ತಾ ಇದ್ದಾರಂತೆ. ಅಂದರೆ ನಾವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಸೊ ಇವರೇ ಎಲ್ಲದನ್ನ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ಈ ಬಿಸ್ನೆಸ್ ಐಡಿಯಾ ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ.
ಸೊ ಇವರು ಫ್ರಾಂಚೈಸ್ ಕೊಡ್ತಾರೆ ಅಂತ ಹೇಳಿದ್ನಲ್ವಾ, ಜಸ್ಟ್ ನಾವು 3.5 ಲಕ್ಷ ಕೊಟ್ಟರೆ ಸಾಕು, ಕಂಪ್ಲೀಟ್ ಆಗಿ ನಮಗೆ ಶಾಪ್ ಸೆಟಪ್ನ ಮಾಡಿಕೊಡ್ತಾರೆ. ಜೊತೆಗೆ 5 ಬೆನಿಫಿಟ್ಗಳನ್ನ ಕೊಡ್ತಾರಂತೆ. ಮೊದಲನೇದು ಬಂದು ಕಂಪ್ಲೀಟ್ ಶಾಪ್ ಸೆಟಪ್ನ ಅವರೇ ಮಾಡಿಕೊಡ್ತಾರೆ. ಹಾಗೆ ಎರಡನೇದು ಬಂದ್ಬಿಟ್ಟು ಶಾಪ್ ರೆಂಟು ಅವರೇ ಕೊಡ್ತಾರೆ, ಜೊತೆಗೆ ಎಂಪ್ಲಾಯಿ ಸ್ಯಾಲ್ರಿ ಕೂಡ ಅವರೇ ಕೊಡ್ತಾರಂತೆ. ಇನ್ನು ಮೂರನೇದು ಬಂದ್ಬಿಟ್ಟು 30% ಪ್ರಾಫಿಟ್ ಮಾರ್ಜಿನ್ ಅನ್ನ ಕೊಡ್ತಾರಂತೆ. ಇನ್ನು ನಾಲ್ಕನೇದು ಏನಂದ್ರೆ, ನಾವು ಹಾಕಿದ ಬಂಡವಾಳದ ಮೇಲೆ ಪ್ರತಿ ವರ್ಷ 24% ಬಡ್ಡಿಯನ್ನ ಅಂದ್ರೆ ಇಂಟ್ರೆಸ್ಟ್ ಅನ್ನ ಕೊಡ್ತಾರಂತೆ. ಇದು ಚೆನ್ನಾಗಿದೆ ಅಲ್ವಾ? ಇನ್ನು 5ನೇದು ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಅವರೇ ಕೊಡ್ತಾರೆ. ಫ್ರೆಂಡ್ಸ್, ನನ್ಗಂತೂ ಈ ಬಿಸ್ನೆಸ್ ಐಡಿಯಾ ತುಂಬಾನೇ ಇಷ್ಟ ಆಗೋಯ್ತು. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀರಾ, ಯಾವುದೇ ರಿಸ್ಕ್ ಅಥವಾ ತಲೆನೋವು ಇಲ್ದಲೆ ಎಲ್ಲ ಅವರೇ ಬಂದು ಮಾಡಿಕೊಟ್ಟು ಜಸ್ಟ್ ನಾವು ಶಾಪ್ ನೋಡ್ಕೊಳ್ಳೋ ಥರ ಆಗಬೇಕಪ್ಪ ಅಂತ ಹೇಳಿ ಏನಾದರೂ ಯೋಚನೆ ಮಾಡ್ತಾ ಇದ್ರೆ, ಸೊ ನೀವು ಕೂಡ ಇದನ್ನು ಮಾಡ್ಬೋದು. ನಾನು ಅವರ ನಂಬರು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವು ಎಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರ ಹತ್ರ ಶೇರ್ ಮಾಡಿದ್ರೆ ನಿಮಗೆ ಕೆಲವೊಂದು ಐಡಿಯಾಸ್ ಎಲ್ಲ ಕೊಡ್ತಾರೆ. ಇನ್ನು ಸ್ನ್ಯಾಕ್ಸ್ನಲ್ಲಿ ಇಷ್ಟೊಂದು ಬಗೆಯ ಸ್ನ್ಯಾಕ್ಸ್ ಇಲ್ಲಿ ಒಂದೇ ಕಡೆ ಇದೆ ನೋಡಿ, ಥರದ್ದು. ಸೊ ನೀವೇನಾದರೂ ಸ್ನ್ಯಾಕ್ಸ್ ಲವರ್ ಆದ್ರಿ ಅಂದರೆ ಸೊ ನಿಮ್ಗಂತೂ ಪಕ್ಕ ಇಷ್ಟ ಆಗತ್ತೆ ಇವುಗಳು. ಖೋವಾ, ರಾಗಿ ಚಕ್ಲಿ. ಫ್ರೆಂಡ್ಸ್, ಇದು ನೋಡಿ ರಾಗಿ ನಿಪ್ಪಟ್ಟು. ಫ್ರೆಂಡ್ಸ್, ಇದು ನೋಡಿ ಕೊಬ್ಬರಿ ಉಂಡೆ. ಸೊ ಚಿಕ್ಕ ವಯಸ್ಸಿನಲ್ಲಿ ನಾವಂತೂ ಇದು ತುಂಬಾ ಟೇಸ್ಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ಇನ್ನು ಸ್ಮೆಲ್ ಅಂತೂ ಆಹಾ ಏನು ಸಕ್ಕತ್ತಾಗಿದೆ ಗೊತ್ತಾ. ಸೊ ನಾನೀಗ ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಹಂಗಿದೆಯಾ? ನಾವು ಚಿಕ್ಕ ವಯಸ್ಸಿನಲ್ಲಿ ತಿಂತಾ ಇದ್ವಲ್ವಾ ಅಜ್ಜಿ ಮನೇಲಿ, ಸೇಮ್ ಹಂಗೆ ಇದೆ. ಫ್ರೆಂಡ್ಸ್, ಇನ್ನು ನೀವೇನಾದರೂ ನಂತರ ಉಪ್ಪಿನಕಾಯಿ ಇಷ್ಟಪಡೋರಾದರೆ ಇವ್ರ ಹತ್ರ 40+ ವೆರೈಟೀಸ್ ಇದೆ ಅಂತೆ. ಅದರಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸಿಗತ್ತಂತೆ. ಅದ್ರ ಜೊತೆಗೆ ಇದು ಸಂಡಿಗೆ, ಸಬ್ಬಕ್ಕಿಯಿಂದ ಮಾಡಿರೋಂಥ ಸಂಡಿಗೆ, ಸೇಮ್ ಮನೇಲಿ ಮಾಡಿರೋ ಥರ ಇಲ್ವಾ ನೋಡಿ. ನಾವು ಬಟ್ಟೆ ಮೇಲೆ ಉಯ್ತೀವಲ್ಲ ಸಂಡಿಗೆ, ಸೇಮ್ ಅದೇ ಥರ ಇದೆ. ಸೇಮ್ ಅದೇ ಥರ ಅನ್ನೋದಕ್ಕಿಂತ ಹಾಗೆ ಮಾಡಿದ್ದಾರೆ. ಸೇಮ್ ನಾವು ಮನೇಲಿ ಮಾಡ್ಕೊಳ್ತೀವಲ್ವ ಅದೇ ರೀತಿಯಾಗಿ ಮಾಡಿರೋವಂಥದ್ದು. ನನಗೆ ಈ ಥರ ಸಿಗತ್ತೆ, ನಾವು ಮಾಡಿರೋ ಥರ ಸಿಗತ್ತೆ ಅಂತ ಗೊತ್ತಿದ್ರೆ ನಾನು ಮನೇಲಿ ಅಷ್ಟು ಕಷ್ಟಪಟ್ಟು ಮಾಡ್ಕೊಳ್ತಾನೆ ಇರಲಿಲ್ಲ. ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ನಾವು ಮನೇಲಿ ಹೇಗೆ ಮಾಡ್ಕೊಳ್ತೀವಲ್ವ ಅದೇ ಥರನೇ ಇದೆ, ಅದೇ ಶೇಪ್ನಲ್ಲೇ ಅಲ್ವಾ. ಫ್ರೆಂಡ್ಸ್, ಇನ್ನು ನನ್ನ ಫೇವ್ರೆಟ್ ಚಟ್ನಿ ಪುಡಿಗಳು ನಮ್ಮ ಮನೇಲಿ ಎಷ್ಟೊಂದು ಮಾಡಿಟ್ಕೊಳ್ತಾ ಇರ್ತೀನಲ್ಲ. ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ ಗೊತ್ತಾ. ಇವ್ರ ಹತ್ರ ಒಂದು 30ಕ್ಕಿಂತ ಜಾಸ್ತಿ ವೆರೈಟೀಸ್ ಇದೆ ಅಂತೆ. ಅದರಲ್ಲಿ ಇದು ಕಾಳುಮೆಣಸಿಂದ ಮಾಡಿರೋವಂಥದ್ದು. ಘಮ ಅಂತ ಇದೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಸಕ್ಕತ್ತಿರತ್ತೆ. ಖಾರವಾಗಿ ಹುಳಿಯಾಗಿ ಭಾರಿ ಇದೆ. ಎಷ್ಟು ಸಕ್ಕತ್ತೆ ಗೊತ್ತಾ. ಬಾಯೆಲ್ಲ ಅದು ಏನು ಕಾಳುಮೆಣಸಿನ ಅರೋಮ ಸ್ಪೈಸಿ ಆಗಿದೆ. ಇನ್ನೂ ಸ್ವಲ್ಪ ನಾನು ಶಾಪಿಂಗ್ ಎಲ್ಲ ಮಾಡೋದಿದೆ, ಶಾಪಿಂಗ್ ಮಾಡಿಕೊಂಡು ಹೊರಡ್ತೀನಿ. ಯೂಶಲಿ ಮಷೀನಲ್ಲಿ ಮಾಡಿರುವಂತಹ ಸಂಡಿಗೆ ತರೋದು ನಮ್ಮ ಮನೆಗಂತೂ ತುಂಬಾ ಕಮ್ಮಿ. ಇದು ಮನೇಲೇ ಮಾಡಿರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಅದು ಅಲ್ಲದೆ ನಾವು ರೀಸೆಂಟಾಗಿ ಸಂಡಿಗೆ ಎಲ್ಲ ಮಾಡಿದ್ವಲ್ವ, ಅದು ಖಾಲಿಯಾಗಿತ್ತು ಅಂತ ಹೇಳಿ ಕೆಲವೊಂದು ಸಂಡಿಗೆ ಎಲ್ಲ ತಗೊಂಡೆ. ಮತ್ತು ಇನ್ನು ಚಿನ್ನಿಮಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ. ಅವಳ ಸ್ನ್ಯಾಕ್ ಬಾಕ್ಸ್ಗೆ ಹಾಕಬೇಕು ಅಂತ ಹೇಳಿಬಿಟ್ಟು ರಾಗಿ ಉಂಡೆ, ನುಚ್ಚಿನ ಉಂಡೆ, ಅದ್ರ ಜೊತೆಗೆ ಅವಳ ಫೇವ್ರೆಟ್ ಪಿಂಕ್ ಕಲರಿಂದ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಲು, ಅವಳಿಗೆ ಇಷ್ಟ ಆಗಿರೋದು ನೋಡಿ. ಅದ್ರ ಜೊತೆಗೆ ನಾನು ಇದಿಷ್ಟು ತೊಗೊಂಡೆ. ಸರಿನಾ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.